ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ Tourific Vlogs. ನಾನು ಸ್ಫೂರ್ತಿ ಸುರೇಂದ್ರ. ನೀವು ಇವಾಗ ನೋಡ್ತಿರೋದು ಶೃಂಗೇರಿ ಶಾರದಾಂಬೆಯ ದೇವಸ್ಥಾನ. ಈ ದೇವಸ್ಥಾನ ನೋಡಿದ ತಕ್ಷಣ ನಿಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ ಇದು ಶಾರದಾಂಬೆದು ಅಂತ, ಯಾಕೆಂದ್ರೆ ಈ ದೇವಸ್ಥಾನ ಅಷ್ಟು ಫೇಮಸ್ ಆಗಿದೆ. ಇಲ್ಲಿಗೆ ನೀವು ಬರ್ಬೇಕಂತ ಪ್ಲಾನ್ ಇದ್ರೆ ID ಪ್ರೂಫ್ ಅಂದ್ರೆ ಯಾರಾದ್ರೂ ಫ್ಯಾಮಿಲಿ ಒಬ್ರದ್ದು ID ಪ್ರೂಫ್ ಇದ್ರೆ ಸಾಕು, ತಗೊಂಡ್ಬರೋದನ್ನ ಮರಿಬೇಡಿ. ಯಾಕೆಂದ್ರೆ ID ಪ್ರೂಫ್ ಇಲ್ಲದೆ ಒಳಗಡೆ ಬಿಡೋದಿಲ್ಲ. ಇಲ್ಲಿ ನಿಮ್ಮ ಡೀಟೇಲ್ಸ್ ನೆಲ್ಲ ಇಲ್ಲಿ ತಗೊಂತಾರೆ. ಡೀಟೇಲ್ಸ್ ತಗೊಂಡಾದ್ಮೇಲೆ ಮಾಸ್ಕ್ ಕಂಪಲ್ಸರಿ, ಮಾಸ್ಕ್ ಹಾಕೊಂಡೆ ಒಳಗಡೆ ಹೋಗ್ಬೇಕು. ಮತ್ತೆ ಇಲ್ಲಿ ದೇವರ ದರ್ಶನ ಅಷ್ಟೇ ಮಾಡ್ಬೇಕು. ಅಭಿಷೇಕ ಆಗ್ಲಿ, ಮಂಗಳಾರತಿ ಕೊಡೋದಿಲ್ಲ, ತೀರ್ಥ ಏನೂ ಇರೋದಿಲ್ಲ. ಜಸ್ಟ್ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೊರಗೆ ಬರ್ಬೇಕಾಗತ್ತೆ. ನಾವು ಅದಕ್ಕಾಗಿ ಬೆಳಗ್ಗೆನೆ ಹೋಗಿದ್ವಿ. ನೈಟ್ ನಾವು ಬಂದಿದ್ದು ಇಲ್ಲಿಗೆ ಶೃಂಗೇರಿಗೆ. ನೈಟ್ ಉಳ್ಕೊಂಡು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ 6 o'clock ಓಪನ್ ಆಗುತ್ತೆ ದೇವಸ್ಥಾನ. ಮತ್ತೆ ನೈಟ್ 8 ಅಥವಾ 9ಗೆ ಕ್ಲೋಸ್ ಆಗುತ್ತೆ. ಸೊ ನೈಟ್ ನಾವು ಬಂದಾಗ ಲೇಟ್ ಆಗಿತ್ತು, ನೈಟ್ ದರ್ಶನ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆನೆ ದರ್ಶನ ಮುಗಿಸ್ಕೊಂಡು ಇವಾಗ ಆಚೆ ಬಂದಿದ್ದೀವಿ. ಏನು ದೇವಸ್ಥಾನದ ಹೊರಾಂಗಣ ಏನಿದೆ ಅಲ್ಲಿ ಇದೀವಿ. ಹೊರಾಂಗಣದಲ್ಲಿ ತುಂಗಾ ನದಿ ಹರಿಬೇಕಾದ್ರೆ ಅಲ್ಲಿ ಮೀನುಗಳಿಗೆ ಫೀಡ್ ಮಾಡ್ತಾರಲ್ವಾ, ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಅದು ಇವಾಗ ಕ್ಲೋಸ್ ಆಗಿದೆ, ಓಪನ್ ಇಲ್ಲ. ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಓಪನ್ ಇಲ್ಲ, ಕ್ಲೋಸ್ ಮಾಡಿದ್ದಾರೆ, ಕಂಪ್ಲೀಟ್ಲಿ ಕ್ಲೋಸ್ ಮಾಡಿದ್ದಾರೆ. ನಾವು ಬೆಳಗ್ಗೆನೆ ಯಾಕೆ ದರ್ಶನ ಮಾಡಿದ್ವಿ ಅಂದ್ರೆ ಅಲ್ಲಿಂದ ಕಮಂಡಲ ಗಣಪತಿಗೆ ಹೋಗ್ಬೇಕಾಗಿತ್ತು. ಸೊ ಆ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನ ಯಾರು ನೋಡಿಲ್ಲ ಅಂದ್ರೆ ಐಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ನಾವು ಅಲ್ಲಿಂದ ಪಾರ್ಕಿಂಗ್ ಲಾಟ್ ಹತ್ರ ಇರುವಂತ ಬ್ರಿಡ್ಜ್ ಹತ್ರ ಹೋದ್ವಿ. ಆ ಬ್ರಿಡ್ಜ್ ಹತ್ರ ನಾನು ಯಾವತ್ತೂ ಹೋಗಿಲ್ಲ, ಇದೇ ಮೊದಲನೇ ಸತಿ ಹೋಗಿದ್ದು. ನಾವು ಬ್ರಿಡ್ಜ್ ಹತ್ತಬೇಕಾದ್ರೆ ಒಂದು ಅಜ್ಜಿ ಬರ್ತಾ ಇದ್ರು. ಅವರು ತುಂಬಾ ಎದ್ರುಕೊಂಡು ಹೇಳ್ತಾ ಇದ್ರು, ನನ್ ಕೈಲಾಗಲ್ಲಪ್ಪ, ನನ್ ಕೈಲಾಗಲ್ಲ, ಹೋಗೋದಿಲ್ಲ, ಅಯ್ಯೋ ಎಷ್ಟು ಭಯ ಆಗುತ್ತೆ ತಾಯಿ, ಹೋಗ್ಬೇಡ ಅಂತ ನನಗೆ ಹೇಳ್ತಾ ಇದ್ರು. ನಾನು ಯಾಕೆ ಈ ತರ ಎಲ್ಲ ಹೇಳ್ತಾ ಇದಾರೆ ಅಂತ ಅನ್ಕೊಂಡೆ. ಇಷ್ಟು ಭಯ, ಮೋಸ್ಟ್ಲಿ ಅವ್ರ ಏಜ್ ಆಗಿದೆ ಅಲ್ಲ, ಅದಕ್ಕೆ ಭಯ ಪಡ್ತಿರ್ಬೋದು, ಕೆಳಗಡೆ ಡೀಪ್ ನೋಡಿ ಅಂತ ಅನ್ಕೊಂಡೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಅದು ಸ್ವಲ್ಪ ಯಾರಾದ್ರೂ ಜೋರಾಗಿ ನಡೆದಾಡಿದ್ರೆ ಅಥವಾ ತುಂಬಾ ಜನ ನಡೆದಾಡಿದ್ರೆ ಬ್ರಿಡ್ಜ್ ಮೇಲೆ ಅದು ಶೇಕ್ ಆಗುತ್ತೆ. ಸೊ ಅದಕ್ಕೆ ಅವರು ತುಂಬಾ ಹೆದರ್ಕೊಂಡಿದ್ರು ಅನ್ಸುತ್ತೆ. ಸೊ ನನ್ಗೂನು ಸ್ಟಾರ್ಟಿಂಗ್ ಹೋಗುವಾಗ ತುಂಬಾ ಹೆದರಿಕೆ ಆಯ್ತು, ಕೆಳಗಡೆ ನೋಡೋದಕ್ಕೆ ಭಯಾನೇ ಆಗ್ತಿತ್ತು. ನನ್ನ ಕೈಯಲ್ಲಿ ಟ್ರೈಪಾಡ್ ಇರ್ಲಿಲ್ಲ, ಹಾಗೆ ಮೊಬೈಲ್ ಅಲ್ಲಿ ಇಟ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಸ್ವಲ್ಪ ಕೈ ನಡುಗ್ತಾ ಇತ್ತು. ಆಮೇಲೆ ಹೋಗ್ತಾ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಅದ್ರ ಮೇಲೆ ಕಂಪ್ಲೀಟ್ಲಿ ಆ ಭಯ ಹೋಯ್ತು. ಇಲ್ಲಿ ನೋಡ್ಬೋದು ನೀವು, ತುಂಬಾ ಫಾಗ್ ಇತ್ತು. ಸ್ವಲ್ಪ ಇವಾಗ ಬಿಸಿಲು ಬರ್ತಾ ಇತ್ತು, ಆದ್ರೂ ಕೂಡ ತುಂಬಾನೇ ಫಾಗ್ ಇತ್ತು. ಇಂತ ಚಳಿಲೂ ಕೂಡ ಎಷ್ಟೋ ಜನ ಸ್ನಾನ ಮಾಡ್ತಾ ಇದ್ರು. ಅದು ನೋಡಿ ಅವ್ರನ್ನ ನೋಡಿ ನನಗಿನ್ನ ಜಾಸ್ತಿ ಚಳಿ ಆಯ್ತು ಹೇಳ್ಬೇಕಂದ್ರೆ. ಇಷ್ಟು ಚಳಿನಲ್ಲಿ ಹೆಂಗೆ ಈ ತಣ್ಣಗಿರೋ ನೀರಲ್ಲಿ ಹೆಂಗ್ ಸ್ನಾನ ಮಾಡ್ತಾರೆ ಅಂತ ಅನಿಸ್ತು. ಆಮೇಲೆ ಈ ಮಲೆನಾಡು ಅಂದಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಸ್ಪೈಸಸ್ ಅಂದ್ರೆ ಮಸಾಲೆ ಪದಾರ್ಥಗಳು ನೆನಪಾಗುತ್ತೆ. ಯಾಕೆಂದ್ರೆ ಇಲ್ಲಿ ಈ ಕಡೆನೆ ಜಾಸ್ತಿ ಅದನ್ನ ಸೇಲ್ ಮಾಡಿದ್ರು ಶಾಪ್ಸ್ ಇರೋದು ಈ ಕಡೆನೆ ಜಾಸ್ತಿ. ಶೃಂಗೇರಿ ಆಗಿರ್ಬೋದು, ಹೊರನಾಡು ಅಥವಾ ಊಟಿ ಕಡೆನೂ ನಿಮಗೆ ಕೆಲವೊಂದು ಶಾಪಲ್ಲಿ ಸಿಗುತ್ತೆ. ಸೊ ಇಲ್ಲಿ ನನಗೆ ಮುಂಚೆ ಎಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಮಸಾಲೆ ಪದಾರ್ಥಗಳು ಸಿಗ್ತಾ ಇತ್ತು. ಬಟ್ ಇವಾಗ ಎಷ್ಟೊಂದು ಜನ ಅದೇ ಶಾಪ್ಸ್ ಇಟ್ಟಿರೋದ್ರಿಂದ ಯಾವ ಶಾಪ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ, ಎಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ ಸಿಗುತ್ತೆ ಅಂತ ನಮಗೆ ಕಷ್ಟ ಆಗತ್ತೆ. ನಾವು ಹಿಂದಿನ ದಿನ ನೈಟ್ ಏನ್ ಬಂದಿದ್ವಲ್ಲ, ಅವಾಗ್ಲೇನೆ ನಾವು ಮಸಾಲೆ ಪದಾರ್ಥನ ತಗೋಬೇಕು ಅನ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡು ಹೋದ್ವಿ. ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಯಾಕೆಂದ್ರೆ ಅಲ್ಲಿ ಮಾರ್ನಿಂಗ್ ಇಲ್ಲಿಂದ ಹೋಗ್ಬಿಟ್ಟು ಕಮಂಡಲ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಹಂಗೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತು. ಬೆಳಗ್ಗೆ ಟೈಮ್ ಆಗೋದಿಲ್ಲ, ಅಲ್ಲಿ ಮಾರ್ನಿಂಗೇ ಬಿಡ್ಬೇಕಂತ ಇತ್ತಲ್ಲ. ಸೊ ಶಾಪ್ಸ್ ಎಲ್ಲ ಕ್ಲೋಸ್ ಇರುತ್ತೆ ಆ ಟೈಮ್ ಅಲ್ಲಿ ಅಂತ, ಅದಕ್ಕೆ ನೈಟೇ ಹೋದ್ವಿ. ಇಲ್ಲಿ ಶೃಂಗೇರಿ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ನಿಮಗೆ ಬಲಗಡೆ ಈ ಶಾಪ್ ಸಿಗತ್ತೆ, ಹೊರಗಡೆ ಬರ್ಬೇಕಾದ್ರೆ ಎಡಗಡೆ ಈ ಶಾಪ್ ಸಿಗತ್ತೆ. ಈ ಶಾಪ್ ಹೆಸರು ಸಿಂಹ ಸ್ಪೈಸಸ್ ಅಂತ ಹೇಳಿ. ಇಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿದ್ದು ಅವರು ಕಸ್ಟಮರ್ನ ಟ್ರೀಟ್ ಮಾಡೋ ರೀತಿ. ಅವರು ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರೆ, ನನಗದು ತುಂಬಾ ಇಷ್ಟ ಆಯ್ತು. ಈಗ ಯಾರಿಗಾದ್ರೂ ಏನಾದ್ರು ಹೇಳ್ಬೇಕಂದ್ರೆ ಥ್ಯಾಂಕ್ ಯು ಅಂತ ಹೇಳ್ತೀವಿ, ಇಂಗ್ಲಿಷ್ ಪದನ ಯೂಸ್ ಮಾಡ್ತೀವಿ. ಅವರು ಅದನ್ನ ಕನ್ನಡದಲ್ಲಿ ಧನ್ಯವಾದಗಳು ಅಂತ ಹೇಳ್ತಾರೆ. ಅದು ಕೇಳೋದಕ್ಕೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಯಾರ ಬಾಯಲ್ಲೂ ಧನ್ಯವಾದಗಳು ಅಂತ ಕೇಳೋದು ತುಂಬಾ ಕಡಿಮೆ. ಎಲ್ಲರೂ ಥ್ಯಾಂಕ್ ಯು, ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಬಟ್ ಇವರು ಅದನ್ನ ತುಂಬಾ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರೆ. ಅದು ನಂಗೆ ನೋಡಿ ತುಂಬಾ ಖುಷಿ ಆಯ್ತು. ಎರಡನೇದು, ಈ ಶಾಪ್ ಅಲ್ಲಿ ಎಲ್ಲಾ ತರದ ಮಸಾಲೆ ಪದಾರ್ಥಗಳು ಸಿಗತ್ತೆ. ಲವಂಗ, ಏಲಕ್ಕಿ. ನಂಗೆ ಲವಂಗ ಏಲಕ್ಕಿ ತುಂಬಾನೇ ಇಷ್ಟ ಆಯ್ತು. ತುಂಬಾ ಘಮ ಅನ್ಸುತ್ತೆ. ಕೆಲವೊಂದು ಪ್ರಾಡಕ್ಟ್ ಏನಾಗುತ್ತೆ ಗೊತ್ತಾ, ಟೇಸ್ಟ್ ಮಾಡಿ ಅದ್ರದ್ದು ಕ್ವಾಲಿಟಿ ಗೊತ್ತಾಗುತ್ತೆ. ಇನ್ನೊಂದು ಅದ್ರ ಸ್ಮೆಲ್ ನೋಡಿದ ತಕ್ಷಣ ಅದ್ರ ಕ್ವಾಲಿಟಿ ಗೊತ್ತಾಗುತ್ತೆ. ಸೊ ನನಗಿಲ್ಲಿ ಕ್ವಾಲಿಟಿ ಇರುವಂತ ಗೋಡಂಬಿ ಆಗಿರ್ಬೋದು ಅಥವಾ ಲವಂಗ, ಏಲಕ್ಕಿ, ಇದೆಲ್ಲ ನನಗೆ ತುಂಬಾ ಒಳ್ಳೆ ಕ್ವಾಲಿಟಿ ಇರುವಂತದ್ದು ಅಂತ ಗೊತ್ತಾಯ್ತು. ಇಲ್ಲಿ ಎಲ್ಲಾ ತರದ ಮಸಾಲೆ ಪದಾರ್ಥ, ಸಾಂಬಾರ್ ಪುಡಿ, ಗೊಜ್ಜು, ತೊಕ್ಕು, ಉಪ್ಪಿನಕಾಯಿ, ಹಪ್ಪಳ ಎಲ್ಲಾ ತರದ್ದು ಇಲ್ಲಿ ಶಾಪಲ್ಲಿ ಸಿಗುತ್ತೆ. ಎಲ್ಲಾ ಕಡೆನೂ ಸಿಗುತ್ತೆ, ಇಲ್ಲೂ ಕೂಡ ಸಿಗುತ್ತೆ. ಇಲ್ಲಿ ಹರ್ಬಲ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ನಿಮಗೆ ಮೈಕೈ ನೋವಿದ್ರೆ ಅಥವಾ ತಲೆ ಕೂದಲು ಉದುರ್ತಾ ಇದ್ರೆ, ಸೊ ಅದಕ್ಕೆಲ್ಲ ಆಯಿಲ್ ಎಲ್ಲ ಇಲ್ಲಿ ಅವೈಲಬಲ್ ಇದೆ. ನಾವು ಫಸ್ಟ್ ಹೋಗಿದ ತಕ್ಷಣ ನಮ್ಗೆ ಏನೇನ್ ಬೇಕೋ ಅದನ್ನ ತಗೊಂಡ್ವಿ. ಅವರು
ಪ್ರಾಡಕ್ಟ್ ನ ಏನಿದೆ ಅಲ್ಲ ಅವ್ರದೇ ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ ಇದೆ. ಪ್ರಾಡಕ್ಟ್ಸ್ ಕೆಲವೊಂದಿದಾವೆ, ಹೋಮ್ ಮೇಡ್ ಪ್ರಾಡಕ್ಟ್ಸ್, ಸಾಂಬಾರ್ ಪುಡಿ ಆಗಿರ್ಬೋದು ಅಥವಾ ಪುಳಿಯೋಗರೆ ಗೊಜ್ಜು ಆಗಿರ್ಬೋದು, ಈ ತರ ಪ್ರಾಡಕ್ಟ್ಸ್ ಎಲ್ಲ ಇರೋದನ್ನ ಅವ್ರು ಹೇಳ್ತಾ ಇದ್ರು. ಸೊ ನಮಗೂ ಒಳ್ಳೆ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ಸ್ ಅಂತ ಗೊತ್ತಾಗಿದ ತಕ್ಷಣ ಎಲ್ಲ ನಮ್ಗೆ ಏನ್ ಬೇಕೋ ಪರ್ಚೇಸ್ ಮಾಡಿದ್ವಿ. ಪರ್ಚೇಸ್ ಮಾಡಿ ಆದ್ಮೇಲೆ ಯಾಕೊಂದು ನಮ್ ವ್ಯೂವರ್ಸ್ಗೂ ಕೂಡ ಇವ್ರದೊಂದು ಶಾಪ್ ಬಗ್ಗೆ ಹೇಳ್ಬಾರ್ದು ಅಂತ ಅನಿಸ್ತು. ಹಾಗಾಗಿ ಅವ್ರನ್ನ ಕೇಳ್ಕೊಂಡ್ವಿ, ನಿಮ್ ಶಾಪ್ ದ ವಿಡಿಯೋ ಮಾಡ್ಬೋದಾ, ನಾವ್ ಈ ತರ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀವಿ ಅಂತಂದಾಗ ಅವ್ರು ಖುಷಿಯಿಂದ ಒಪ್ಕೊಂಡ್ರು, ಮಾಡಿ ಅಂತ ಹೇಳಿದ್ರು. ನಿಮಗೇನಾದ್ರೂ ಈ ಶಾಪ್ ಅಲ್ಲಿ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ಇಲ್ಲಿಂದ ನೀವು ಪರ್ಚೇಸ್ ಮಾಡಿ ಹೋಗ್ತೀರಾ, ಮತ್ತೆ ಖಾಲಿ ಆಗುತ್ತೆ ಆ ಪ್ರಾಡಕ್ಟ್, ಮತ್ತೆ ನಿಮಗೆ ಬೇಕಂತ ಅನ್ಸ್ದಾಗ ಮತ್ತೆ ಶೃಂಗೇರಿಗೆ ಬರೋದಿಕ್ಕಾಗಲ್ಲ. ಅದಕ್ಕೆ ಅವರು ವೆಬ್ಸೈಟ್ ಕೊಟ್ಟಿದ್ದಾರೆ, ನೀವು ವೆಬ್ಸೈಟ್ ಮೂಲಕನೂ ನೀವು ಅವರಿಗೆ ಆರ್ಡರ್ ಮಾಡಬಹುದು. ಇನ್ನೊಂದು ಕಾಲ್ ಮಾಡಿ ಕೂಡ ಆರ್ಡರ್ ಮಾಡಬಹುದು. ಆರ್ಡರ್ ಮಾಡಿದ್ರೆ ಅವರೇ ಕೊರಿಯರ್ ಕೂಡ ನಿಮ್ಮ ಮನೆಗೆ ಕಳಿಸ್ತಾರೆ. ನಾನು ಇಲ್ಲಿಂದ ಏನೇನ್ ಪರ್ಚೇಸ್ ಮಾಡಿದೆ ಅನ್ನೋದನ್ನ ನಿಮಗೆ ಮುಂದೆ ತೋರಿಸ್ತೀನಿ. ಅವರು ಬ್ರೌಷರ್ ಕೂಡ ಕೊಟ್ಟಿದ್ದಾರೆ ನಮಗೆ, ಅವ್ರಿಗೆ ಆ ಶಾಪ್ ಅಲ್ಲಿ ಏನೇನ್ ಸಿಗುತ್ತೆ ಅನ್ನೋದನ್ನು ಕೂಡ ಬ್ರೌಷರ್ ಸಿಗುತ್ತೆ. ಮೆಣಸಿನಕಾಯಿ ಹಪ್ಪಳ ಆಗಿರ್ಬೋದು, ಮಾವಿನಕಾಯಿ ತೊಕ್ಕು, ಉಪ್ಪಿನಕಾಯಿ, ಜೇನುತುಪ್ಪ, ಇದೆಲ್ಲ ಪ್ರತಿಯೊಂದು ಹರ್ಬಲ್ ಪ್ರಾಡಕ್ಟ್ಸ್ ಅವ್ರ ಹತ್ರ ಸಿಗುತ್ತೆ. ಮತ್ತೆ ನಾನೇನ್ ಪರ್ಚೇಸ್ ಮಾಡಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕರ್ಡ್ ಹಪ್ಪಳ, ಮತ್ತೆ ಹುಣಸೆಕಾಯಿ ತೊಕ್ಕುಗಳಲ್ಲೂ ತುಂಬಾ ವೆರೈಟಿ ಇತ್ತು. ಮತ್ತೆ ಮಾವಿನಕಾಯಿ ಮಿಡಿ ಆಲ್ಮೋಸ್ಟ್ ನಮ್ಮನೇಲಿ ಇವಾಗ ಖಾಲಿ ಆಗಿ ಹೋಗಿದೆ. ಮತ್ತೆ ನೋವಿನ ಎಣ್ಣೆ, ಸಾಂಬಾರ್ ಪುಡಿ, ಮತ್ತೆ ಏಲಕ್ಕಿ, ಲವಂಗ, ಉದ್ದಿನ ಹಪ್ಪಳ ಇದು ಅಂತ ಹೇಳಿದ್ರು. ನಂಗದು ತುಂಬಾ ಇಷ್ಟ ಆಯ್ತು. ನಾನು ಟೇಸ್ಟ್ ಕೂಡ ಮಾಡಿದೀನಿ, ಮನೆಯಲ್ಲಿ ಮಾಡಿ ತಿಂದೆ. ಆಲ್ರೆಡಿ ಆಲ್ಮೋಸ್ಟ್ ಖಾಲಿ ಆಗಿದೆ ಇವಾಗ. ಮತ್ತೆ ಪ್ಯೂರ್ ಇಂಗ್ ಸಿಗುತ್ತೆ, ಟೀ ಪುಡಿ ಕೂಡ ಸಿಗುತ್ತೆ. ಮತ್ತೆ ಇದು ನೆಲ್ಲಿಕಾಯಿ ಎಣ್ಣೆ. ಇದೇನಂತಂದ್ರೆ ಕೂದಲು ಉದ್ರೋದ್ ಏನಾರ ಸಮಸ್ಯೆ ನಿಮ್ಗಿತ್ತಂದ್ರೆ, ತಲೆನೋವು, ಕಣ್ಣೂರಿ, ಈ ತರದೆಲ್ಲ ಏನಾದ್ರು ಸಮಸ್ಯೆ ಇತ್ತಂದ್ರೆ ನೀವು ಅದನ್ನ ಹಚ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂತ. ಮತ್ತೆ ನಾನು ಇದು ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನಿಮ್ಗೆಲ್ಲರಿಗೂ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಅವ್ರೇನ್ ನಮ್ಗೇನ್ ಹೇಳಿಲ್ಲ ನಮ್ಮ ಶಾಪ್ ನ ನೀವು ಪ್ರಮೋಟ್ ಮಾಡಿ ನಿಮ್ ಯೂಟ್ಯೂಬ್ ಅಲ್ಲಿ ಅಂತ. ಸೊ ಇದೆಲ್ಲ ಪ್ರಾಡಕ್ಟ್ಸ್ ನಾವು ಪರ್ಚೇಸ್ ಮಾಡಿರೋದು. ಇದು ಬಿಲ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಇಷ್ಟಪಟ್ಟು ನಮಗೆ ಆ ಪ್ರಾಡಕ್ಟ್ 100% ಚೆನ್ನಾಗಿದೆ ಅಂತ ಅನ್ಕೊಂಡ್ಮೇಲೆ ನಾವು ಅವರಿಗೆ ಕೇಳಿದ್ದು ನಾವು ವಿಡಿಯೋ ಮಾಡ್ತೀವಿ ಅಂತ. ಸೊ ಅವ್ರದ್ದು ಬ್ರೌಷರ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸಿಂಹಾಸ್ ಅವ್ರದೇ ಬ್ರ್ಯಾಂಡ್ ಅಲ್ಲಿ ಅವ್ರು ಏನ್ ಮಾಡ್ತಾರಲ್ಲ, ಅವ್ರು ಏನ್ ಸೇಲ್ ಮಾಡ್ತಾರಲ್ಲ, ಸೊ ಅದೆಲ್ಲ ಈ ಬ್ರೌಷರ್ ಅಲ್ಲಿ ಇದೆ. ಮತ್ತೆ ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತೀನಿ, ಅವ್ರ ವೆಬ್ಸೈಟ್ ID ಕೂಡ ಡಿಸ್ಪ್ಲೇ ಮಾಡ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಹೇರ್ ಆಯಿಲ್ ಬಗ್ಗೆ. ಹೇರ್ ಆಯಿಲ್ ಹಚ್ಚೋದ್ರಿಂದ ಏನೇನ್ ಅವ್ರದ್ದು ಬೆನಿಫಿಟ್ ಇದೆ ಅನ್ನೋದನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇದು ನೋವಿನ ಎಣ್ಣೆ. ನಮ್ಮ ತಾಯಿಯವ್ರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಇದೆ, ಕಾಲ್ ನೋವೆಲ್ಲ ಇದೆ. ಸೊ ಅದಕ್ಕೆಲ್ಲ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ನಾನು ಇದನ್ನ ತಗೊಂಡ್ ಬಂದೆ. ಸೊ ವರ್ಕೌಟ್ ಆಗ್ತಿದೆ ಚೆನ್ನಾಗಿ, ಅವರಿಗೆ ನೋವೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಇದು ಪ್ರಯೋಗ ಅಂತ ಹೇಳಿ ಈ ಬ್ರ್ಯಾಂಡ್ ಇದು ನೋವಿನ ಎಣ್ಣೆ ಇದು. ಮತ್ತೆ ಇವ್ರ ಶಾಪ್ ಅಲ್ಲಿ ಇನ್ನ ಏನೇನ್ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ ಅಂತ ಈ ಒಂದು ಬ್ರೌಷರ್ ಅಲ್ಲಿ ಕೊಟ್ಟಿದ್ದಾರೆ. ಆ ಬ್ರೌಷರ್ ಅಲ್ಲಿ ನೀವು ನೋಡ್ಬೋದು ಎಲ್ಲಾ ತರದ ತೊಕ್ಕುಗಳಲ್ಲಿ ಶುಂಠಿ ತೊಕ್ಕು ಅಂದಿದ ತಕ್ಷಣ ಸ್ವಲ್ಪ ಕಹಿ ಅಂತ ಅನ್ಸುತ್ತೆ, ಹಂಗಾಗಿ ನಾನು ಅದನ್ನ ತಗೊಳ್ಳಿಲ್ಲ. ನಾನು ಹುಣಸೆಕಾಯಿ ತೊಕ್ಕು ಮುಂಚೆನೆ ನಾನು ಟೇಸ್ಟ್ ಮಾಡಿದ್ದೆ ನಮ್ಮ ಮನೆಯಲ್ಲಿ, ಹಂಗಾಗಿ ಅದನ್ನೇ ತಗೊಂಡ್ವಿ. ಹಾಗಲಕಾಯಿ, ಎಳ್ಳೆಕಾಯಿ, ನೆಲ್ಲಿಕಾಯಿ, ಈ ತರದ ಉಪ್ಪಿನಕಾಯಿಗಳು ಸಿಗುತ್ತೆ. ತೊಕ್ಕು ನೋಡಿ, ಶುಂಠಿ ತೊಕ್ಕು ಇದೆ, ಹುಣಸೆಕಾಯಿ ತೊಕ್ಕಿದೆ, ಮಾವಿನಕಾಯಿ ತೊಕ್ಕಿದೆ. ಇದು ಇನ್ನ ಏನೇನು ಕಾಳುಗಳು ಏನ್ ಸಿಗುತ್ತೆ, ಕಾಳುಮೆಣಸು, ಇಂಗು, ಲವಂಗ ಇದೆಲ್ಲ ಸಿಗುತ್ತೆ. ದ್ರಾಕ್ಷಿ, ಗೋಡಂಬಿ ಇದೆಲ್ಲ ಸಿಗುತ್ತೆ. ಇದ್ರಲ್ಲಿ ಕೊಟ್ಟಿದ್ದಾರೆ ಸಾಂಬಾರ್ ಪುಡಿ, ತಿಳಿ ಸಾಂಬಾರ್ ಪುಡಿ, ಬಿಸಿಬೇಳೆ ಬಾತ್, ವಾಂಗಿಬಾತ್ ಪುಡಿ ಇದೆಲ್ಲ ಸಿಗುತ್ತೆ. ನಿಮ್ಗೆ ಇನ್ನ ಬೇಕಂದ್ರೆ ನಂಬರ್ ಅಲ್ಲಿ ಕೊಟ್ಟಿದ್ದೀನಿ ನಾನು, ನಂಬರ್ ನೀವು ಕಾಲ್ ಮಾಡಿ ಅವ್ರು ಮಾತಾಡ್ತಾರೆ, ಅವರಿಂದ ನೀವು ಆರ್ಡರ್ ಮಾಡ್ಕೊಬಹುದು. ಇಲ್ಲ ವೆಬ್ಸೈಟ್ ಅಲ್ಲಿ ಕೂಡ ನೀವು ಆರ್ಡರ್ ಮಾಡಬಹುದು.
ನಿಮಗೆ ಇಷ್ಟ ಆಗಿದೆ ಮತ್ತೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದ.